42 ವರ್ಷಗಳ ಸುದೀರ್ಘ ಶೈಕ್ಷಣಿಕ ಸೇವೆ ನೀಡಿ ಸೇವಾ ನಿವೃತ್ತರಾದ ಕುಮಟಾ ಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಪಾಂಡುರಂಗ್ ವಾಗ್ರೇಕ್ ಅವರನ್ನು ಶಾಲೆಯ ಶಿಕ್ಷಕರು ಶಿಕ್ಷಕೇತರ ವೃಂದ ಅಭಿನಂದನಾ ಸಮಾರಂಭದ ಮೂಲಕ ಗೌರವ ಸಮರ್ಪಿಸಿತು. ಕುಮಟಾ ಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಸೇವಾ ನಿವೃತ್ತರಾದ ಮುಖ್ಯೋಧ್ಯಾಪಕ ಪಾಂಡುರಂಗ ವಾಗ್ರೇಕರ್ ಅವರನ್ನು ಅವರ ಕುಟುಂಬ ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ಅಭಿಮಾನದಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಬಾಲ್ಯದಲ್ಲಿಯೇ ಪಿತೃವಿಯೋಗಕ್ಕೆ ಒಳಗಾಗಿ ಅನೇಕ ಸವಾಲುಗಳ ನಡುವೆ ತಮ್ಮ 18ರ ಹರೆಯದಲ್ಲಿ ಗಿಬ್ ಸಂಸ್ಥೆಯಲ್ಲಿ ಜವಾನರಾಗಿ ಸೇರಿ ಸತತ ಪರಿಶ್ರಮದಿಂದ ವಿದ್ಯಾಭ್ಯಾಸ ಪಡೆದು ಶಿಕ್ಷಕರಾಗಿ ನೇಮಕಗೊಂಡು ಕೊನೆಯಲ್ಲಿ ಮುಖ್ಯೋಧ್ಯಾಪಕರಾಗಿ ಒಟ್ಟು 42 ವರ್ಷಗಳ ಅವರ ಸೇವಾವಧಿಯ ಕ್ಷಣಗಳನ್ನು ಹಾಗೂ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಅವರ ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಮಟಾ ಅಧ್ಯಕ್ಷ ವಿನಾಯಕ ಭಂಡಾರಿ, ಕುಮಟಾ ತಾಲೂಕು ಮುಖ್ಯೋಧ್ಯಾಪಕರ ಸಂಘದ ಸಿಜಿ ನಾಯಕ್, ರಾಮನಾಥ ಪ್ರೌಢಶಾಲೆ ಊರ್ಕೇರಿಯ ಎಸ್ಜಿ ಭಟ್ ಅವರು ಆಶಯ ನುಡಿಗಳನ್ನಾಡಿದರು. ಗುತ್ತಿಗೆದಾರ ರವಿ ಮುಗಲಿ ನರಗುಂದ, ನಿವೃತ್ತ ಶಿಕ್ಷಕ ರಾಜು ನಾಯ್ಕ್, ಕತ್ಗಾಲ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಶಾಂತಪ್ಪ ಕೋರವರ, ನಿವೃತ್ತ ಮುಖ್ಯೋಪಾಧ್ಯಾಯ ಸರ್ವೋತ್ತಮ ಭಟ್ ಸೇರಿದಂತೆ ಇತರರು ಶುಭ ಹಾರೈಸಿದರು. ಸಭಾಧ್ಯಕ್ಷತೆಯನ್ನು ಕೆನರಾ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾದ ಮೋಹನ್ ಶಾನ್ಬಾಗ್ ವಹಿಸಿದ್ರು. ಕುಮಟಾ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಅನಿಲ್ ರೋಡ್ರಗಿಸ್ ಸರ್ವರನ್ನ ಸ್ವಾಗತಿಸಿ ಹಿರಿಯ ಶಿಕ್ಷಕ ವಿಷ್ಣು ಭಟ್, ಶಾಲೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ಪ್ರದೀಪ್ ನಾಯ್ಕ್, ಚಂದ್ರಕಲಾ ಆಚಾರ್ಯ, ಪ್ರಶಾಂತ ಗಾವಡಿ ಶುಭ ಹಾರೈಸಿದರು. ಶಿಕ್ಷಕ ಕಿರಣ್ ಪ್ರಭು ನಿರೂಪಿಸಿದರು. ಗಿಬ್ ಸಮೂಹ ಸಂಸ್ಥೆಯ ಎಲ್ಲ ಮುಖ್ಯೋಧ್ಯಾಪಕರು ಹಾಗೂ ಸಿಬ್ಬಂದಿಗಳು, ಶಾಲಾ ವಿದ್ಯಾರ್ಥಿಗಳು, ಪಾಲಕರು, ಊರ ನಾಗರಿಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.